ನಮಸ್ಕಾರ. ಮುಖ್ಯಾಂಶಗಳು. ಮಾದಕ ದ್ರವ್ಯ ಸಾಗಣೆ, ಕಾನೂನು ಬಾಹಿರ ಚಟುವಟಿಕೆ ಕುರಿತು ಎನ್ಸಿಬಿ ತನಿಖೆ, ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ, ಬಸವರಾಜ ಬೊಮ್ಮಾಯಿ. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಪರೀಕ್ಷೆ ಅನಿವಾರ್ಯ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಮುನ್ನೆಚ್ಚರಿಕೆಯೊಂದಿಗೆ ನೀಟ್ ಜೆಇಇ ಪರೀಕ್ಷೆ ಆಯೋಜನೆ, ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ವಾಣಿಜ್ಯ ಬ್ಯಾಂಕ್ ಹಾಗೂ ಎನ್ಡಿಎಫ್ಸಿ ಜತೆ ಶೀಘ್ರ ಸಭೆ, ಬ್ಯಾಂಕ್ ಸಾಲಗಳಲ್ಲಿ ಕೋವಿಡ್-19 ಒತ್ತಡಗಳ ಪರಿಹಾರದ ಪರಾಮರ್ಶೆ, ನಿರ್ಮಲಾ ಸೀತಾರಾಮನ್. ಹಾಗೂ ಪ್ರಥಮ ಆನ್ಲೈನ್ 2020ರ ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತ ರಷ್ಯಾ ಜಂಟಿ ಪ್ರಶಸ್ತಿಗೆ ಭಾಜನ. ವಾರ್ತೆಗಳ ವಿವರ. ಮಾದಕ ದ್ರವ್ಯ ಪ್ರಭಾವಕ್ಕೆ ಕನ್ನಡ ಚಿತ್ರರಂಗದ ಕೆಲವರು ಒಳಗಾಗಿರುವ ಬಗ್ಗೆ ಸಂಶಯ ವ್ಯಕ್ತವಾಗಿರುವ ಕಾರಣ ಅದರ ಮೂಲವನ್ನು ಶೋಧಿಸುತ್ತಿದ್ದೇವೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಿನ್ನೆ ಪ್ರತಿಕ್ರಿಯಿಸಿದ ಅವರು, ಮಾದಕ ದ್ರವ್ಯ ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುತ್ತಿರುವ ಡಾರ್ಕ್ ನೆಟ್ ಎನ್ನುವ ಆನ್ಲೈನ್ ವೆಬ್ಸೈಟ್ ಅನ್ನು ಭೇದಿಸಿದ್ದು, ಡ್ರಗ್ಸ್ ಪೂರೈಸುತ್ತಿರುವ ಅಂತರರಾಜ್ಯ ಮತ್ತು ವಿದೇಶಿ ಮೂಲಗಳನ್ನು ಶೋಧಿಸಲಾಗುತ್ತಿದೆ. ಚಿತ್ರರಂಗದ ಕೆಲವರು ಇದರ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆ ಎನ್ಸಿಬಿಯಿಂದ ತನಿಖೆ ಕೈಗೊಂಡಿದ್ದು, ಅದಕ್ಕೆ ಸಂಪೂರ್ಣ ಸಹಕಾರ ನೀಡಲಾಗುತ್ತಿದೆ ಎಂದರು. ಈ ಡ್ರಗ್ ಎಲ್ಲಿಂದ ಸಪ್ಲೈ ಆಗುತ್ತೆ, ಯಾರಿಗೆ ಸಪ್ಲೈ ಆಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಸಪ್ಲೈ ಆಗುತ್ತೆ, ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಭಾಳ ಕಷ್ಟ ಸಾಧ್ಯ. ಅದನ್ನು ನಮ್ಮ ಪೊಲೀಸರು ಡಾರ್ಕ್ ನೆಟ್ಟನ್ನು ಭೇದಿಸಿದ್ದಾರೆ. ಅದು ಯಾವುದೇ ಚಲನಚಿತ್ರ ರಂಗದಲ್ಲಿರಲಿ, ಯಾವುದರಿರಲಿ, ಡ್ರಗ್ ಸಪ್ಲೈಯರ್ ಆ್ಯಂಡ್ ಕನ್ಸ್ಯೂಮರ್ ಇಬ್ಬರ ಮೇಲೂ ನಾವು ನಿಗಾ ಇಟ್ಟಿದ್ದೇವೆ. ಕೇವಲ ಕನ್ಸ್ಯೂಮರ್ಗೆ ನಿಲ್ಲಿಸೋದಿಲ್ಲ, ಯಾರು ಸಪ್ಲೈಯರ್ ಇದ್ದಾರೆ ಆ ಮೂಲಕ್ಕೆ ಹೋಗ್ತೇವೆ. ಬೇರೆ ಸಮೇತ ಈ ಜಾಡವನ್ನು ಕಿತ್ತು ಹಾಕಬೇಕು ಅಂತ ಡ್ರಗ್ ವಿರುದ್ಧ ಸಮರವನ್ನು ಸಾರಿದ್ದೇವೆ. ಇದು ನಿರಂತರವಾಗಿ ನಡೀತದೆ. ಇದು ಎಲ್ಲ ರಂಗದಲ್ಲಿ, ಎಲ್ಲ ಊರಲ್ಲಿ, ಎಲ್ಲೆಲ್ಲಿ ಪ್ರಮುಖ ಊರಲ್ಲಿದೆ. ಹುಬ್ಬಳ್ಳಿಯಲ್ಲಿ ಕ್ರೈಮ್ ಜಾಸ್ತಿ ಆಗ್ತಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆರ್ ದಿಲೀಪ್ ಅವರಿಗೆ ಸೂಚಿಸಿರುವುದಾಗಿಯೂ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಕೆಲವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕೆಲಸ ನಡೀತಾ ಇದೆ. ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಕಾನೂನು ಸುವ್ಯವಸ್ಥೆ ಆಗಲಿ ಅಥವಾ ಕ್ರೈಮ್ ಹೆಚ್ಚಾದರೆ ಕಮಿಷನರ್ ಹೊಣೆಗಾರರು ಅನ್ನುವಂಥದ್ದನ್ನು ಎಚ್ಚರಿಕೆ ಕೊಟ್ಟಿದ್ದೇನೆ. ನಾನು ಇದನ್ನು ನಿರಂತರವಾಗಿ ಮಾನಿಟರ್ ಮಾಡ್ತೀನಿ ಇನ್ಮೇಲೆ, ಮತ್ತು ಸಂಪೂರ್ಣ ನಿಯಂತ್ರಣ ತರುವವರೆಗೂ ಬಿಡೋದಿಲ್ಲ. ದಿವಂಗತ ಕೇಂದ್ರ ಸಚಿವ ಅನಂತಕುಮಾರ್ ಪ್ರತಿಷ್ಠಾನ ಬೆಂಗಳೂರಿನಲ್ಲಿ ನಿನ್ನೆ ಏರ್ಪಡಿಸಿದ್ದ ದೇಶ ಮೊದಲು ವೆಬಿನಾರ್ ಸಂವಾದ ಸರಣಿಗೆ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ, ಅದಮ್ಯ ಚೇತನ ಪ್ರತಿಷ್ಠಾನದ ಮುಖ್ಯಸ್ಥೆ ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಡಾ ಹರ್ಷವರ್ಧನ್, ಇಡೀ ವಿಶ್ವದಲ್ಲಿ ಕೊರೋನಾ ಬಿಕ್ಕಟ್ಟನ್ನು ಸಮರ್ಥವಾಗಿ ಎದುರಿಸುತ್ತಿರುವ ರಾಷ್ಟ್ರಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸೋಂಕು ನಿಯಂತ್ರಣಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಸಂಕಷ್ಟ ಕಾಲದಲ್ಲಿಯೂ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರೆಸಿದೆ ಎಂದು ಹೇಳಿದರು. ನವೆಂಬರ್ ವೇಳೆಗೆ ಕೊರೋನಾ ಸಾಂಕ್ರಾಮಿಕದ ಮೇಲೆ ನಿಯಂತ್ರಣ ಸಾಧಿಸುವ ಭರವಸೆಯನ್ನು ಹೊಂದಲಾಗಿದೆ ಎಂದು ಡಾ ಹರ್ಷವರ್ಧನ್ ವಿಶ್ವಾಸ ವ್ಯಕ್ತಪಡಿಸಿದರು. We focused so much on surveillance, we focused so much on contact tracing, tracking, diagnosing and treating. Our focus right from the day one has been to catch everybody as early as possible, isolate him as early as possible, test him and treat him as early as possible, as best as possible, and ensure that we have the least mortality. And that is why we have seen at any time, every day at 6 o'clock I monitor how many patients are there on the ventilator today. It has never been more than 0.3% in the country. ಇದೇ ವೇಳೆ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಮಾತನಾಡಿ, ದೇಶದಲ್ಲಿ ಕೋವಿಡ್-19 ಬಿಕ್ಕಟ್ಟನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸಿದ ಮುಂಚೂಣಿ ರಾಜ್ಯವೆಂಬ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರವಾಗಿದೆ. ಆರ್ಥಿಕವಾಗಿ ಚೇತರಿಸಿಕೊಳ್ಳುತ್ತಿರುವ ರಾಜ್ಯಗಳ ಪೈಕಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಪರಿಕಲ್ಪನೆಯಡಿ ರಾಜ್ಯ ಸರ್ಕಾರ ಮುಂದೆ ಸಾಗುತ್ತಿದೆ. ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಪುನರಾರಂಭ ಮಾಡಲಾಗಿದೆ. ತೆರಿಗೆ ಸಂಗ್ರಹದಲ್ಲೂ ಉತ್ತಮ ಸಾಧನೆ ಮಾಡಲಾಗಿದೆ.
ಸೋಂಕಿನ ಬಗ್ಗೆ ಜನರಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸಲಾಗಿದ್ದು ಕೋವಿಡ್ನಿಂದ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿರುವ ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ಕಾರ್ಮಿಕ ಸುಧಾರಣಾ ಕಾಯ್ದೆ ಸೇರಿದಂತೆ ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಪರೀಕ್ಷೆಗಳನ್ನು ನಡೆಸುವುದು ಅನಿವಾರ್ಯವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ತಿಳಿಸಿದ್ದಾರೆ. ವಿವಿಧ ಪದವಿ ಪೂರ್ವ ಕೋರ್ಸ್ಗಳಿಗಾಗಿ ಪ್ರವೇಶ ಪರೀಕ್ಷೆ ನಡೆಸುವುದು ಅಗತ್ಯವಾಗಿದೆ. ವಿದ್ಯಾರ್ಥಿಗಳ ಸಾಮರ್ಥ್ಯ, ಅರ್ಹತೆ ಹಾಗೂ ವಿದ್ಯಾರ್ಥಿ ವೇತನ, ಸೀಟು ಹಂಚಿಕೆ ಅಥವಾ ಯಾವುದೇ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶಾತಿ ದೃಷ್ಟಿಯಿಂದ ಪ್ರವೇಶ ಪರೀಕ್ಷೆಗಳನ್ನು ನಡೆಸುವುದು ಬಹುಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಕೇಂದ್ರ ಸಚಿವರು, ಇದೀಗ ನೀಟ್ ಮತ್ತು ಜೆಇಇ ಪರೀಕ್ಷೆಗಳನ್ನು ನಡೆಸದೇ ಇದ್ದಲ್ಲಿ ಪ್ರಸ್ತುತದ ಶೈಕ್ಷಣಿಕ ವರ್ಷ ಶೂನ್ಯವಾಗಲಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ರಾಜಕೀಯ ಪಕ್ಷಗಳು ಇಂತಹ ಸೂಕ್ಷ್ಮ ವಿಷಯಗಳ ಕುರಿತು ಅನಗತ್ಯ ಟೀಕೆ ಟಿಪ್ಪಣಿ ಮಾಡುವುದು ಸರಿಯಲ್ಲ ಎಂದಿದ್ದಾರೆ. ವಿದ್ಯಾರ್ಥಿಗಳ ಆರೋಗ್ಯ, ಸುರಕ್ಷತೆ ಮತ್ತು ಕಾಳಜಿ ಸರ್ಕಾರದ ಆದ್ಯತೆಯಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನೀಟ್ ಹಾಗೂ ಜೆಇಇ ಪರೀಕ್ಷೆಗಳನ್ನು ನಡೆಸಿಕೊಡಲಿದೆ. ಪರೀಕ್ಷೆ ಆಯೋಜಿಸುವ ಶಿಕ್ಷಣ ಸಂಸ್ಥೆಗಳು ಸಹ ಈ ನಿಟ್ಟಿನಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಮಾಡಲಿವೆ. ಹಾಗಾಗಿ ಪೋಷಕರಿಗೆ ಶಿಕ್ಷಣ ಸಂಸ್ಥೆಗಳ ಮೇಲೆ ನಂಬಿಕೆ ಇರಲಿ ಎಂದು ರಮೇಶ್ ಪೋಖ್ರಿಯಾಲ್ ತಿಳಿಸಿದ್ದಾರೆ. ಸಣ್ಣ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಸ್ವಾವಲಂಬನೆ ಸಾಧಿಸಲು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ನೆರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. 2020ರ ಜುಲೈ ತಿಂಗಳಿನಲ್ಲಿ ಜಾರಿಗೊಂಡ ಈ ಯೋಜನೆಯಡಿ 1 ಲಕ್ಷಕ್ಕೂ ಅಧಿಕ ಸಾಲಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಅವರು ಸರಣಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಲಾಭ ಪಡೆದ ಅಗ್ರ 10 ರಾಜ್ಯಗಳ ಪೈಕಿ ಒಡಿಶಾ ಮೊದಲ ಸ್ಥಾನದಲ್ಲಿದೆ. ಸಾಂಬಲ್ಪುರ್, ಕಟಕ್, ಬೆಹರಂಪುರ್, ಬಲೇಶ್ವರ್ ಮತ್ತು ಒಡಿಶಾದ ಇನ್ನಿತರೆ ಪಟ್ಟಣಗಳಲ್ಲಿ ಹೆಚ್ಚು ಸಾಲಗಳನ್ನು ಮಂಜೂರಾತಿ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಸೇರಿದಂತೆ ಕೇಂದ್ರದ ಅನೇಕ ಯೋಜನೆಗಳು ಸಾಮಾನ್ಯ ಜನರಿಗೆ ಲಾಭದಾಯಕವಾಗಿವೆ. ಮುಖ್ಯವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಬಡವರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಧನಗಳ ಮೂಲಕ ನಡೆಸುವ ವ್ಯವಹಾರಕ್ಕೆ ಯಾವುದೇ ಶುಲ್ಕ ವಿಧಿಸಬಾರದೆಂದು ಬ್ಯಾಂಕ್ಗಳಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಸೂಚಿಸಿದೆ. ಅಲ್ಲದೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ ಈ ವರ್ಷದ ಜನವರಿ 1ರಿಂದ ಎಲೆಕ್ಟ್ರಾನಿಕ್ ವಿಧಾನಗಳ ಮೂಲಕ ನಡೆಸಲಾದ ವ್ಯವಹಾರಗಳ ಮೇಲೆ ವಿಧಿಸಿರುವ ಶುಲ್ಕವನ್ನು ಮರುಪಾವತಿ ಮಾಡುವಂತೆ ಸಚಿವಾಲಯ ಸೂಚಿಸಿದೆ. ರುಪೇ ಕಾರ್ಡ್, ಭೀಮ್ ಯುಪಿಐ, ಯುಪಿಐ ಕ್ಯೂಆರ್ ಕೋಡ್ ಮತ್ತು ಭೀಮ್ ಕ್ಯೂಆರ್ ಕೋಡ್ ವಿಧಾನದಲ್ಲಿ ನಡೆಸಲಾಗುವ ವ್ಯವಹಾರಗಳಿಗೆ ಯಾವುದೇ ಬ್ಯಾಂಕ್ ಅಥವಾ ಸೌಲಭ್ಯ ಪೂರೈಕೆದಾರರು ಶುಲ್ಕ ವಿಧಿಸಬಾರದೆಂದು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಕಳೆದ ಡಿಸೆಂಬರ್ 30ರಂದೇ ಅಧಿಸೂಚನೆ ಹೊರಡಿಸಿತ್ತು ಎಂದು ಸಚಿವಾಲಯ ತಿಳಿಸಿದೆ. ಇದಲ್ಲದೆ ನೂತನ ಪಾವತಿ ಮತ್ತು ಹಣ ಸಲ್ಲಿಕೆ ವ್ಯವಸ್ಥೆ ಪಿಎಸ್ಎಸ್ ಅನುಸಾರ ಎಲೆಕ್ಟ್ರಾನಿಕ್ ರೂಪದಲ್ಲಿ ಹಣ ಪಾವತಿಸುವ ಅಥವಾ ಹಣ ಪಡೆಯುವ ಪ್ರಕ್ರಿಯೆಗೆ ಯಾವುದೇ ಶುಲ್ಕ ವಿಧಿಸುವಂತಿಲ್ಲ. ಆದರೆ ಕೆಲವು ಬ್ಯಾಂಕ್ಗಳು ಶುಲ್ಕ ವಿಧಿಸಿರುವ ಬಗ್ಗೆ ದೂರುಗಳು ಬಂದಿದ್ದು, ಇದು ಐಟಿ ಮತ್ತು ಪಿಎಸ್ಎಸ್ ಕಾಯ್ದೆಗಳ ಉಲ್ಲಂಘನೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಸಾಲಗಳಲ್ಲಿ ಕೋವಿಡ್-19 ಸಂಬಂಧಿತ ಒತ್ತಡಗಳ ಪರಿಹಾರ ಕುರಿತಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಾಣಿಜ್ಯ ಬ್ಯಾಂಕ್ ಹಾಗೂ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಎನ್ಬಿಎಫ್ಸಿಗಳ ಆಡಳಿತ ಮಂಡಳಿಗಳೊಂದಿಗೆ ಸೆಪ್ಟೆಂಬರ್ 3ರವರೆಗೆ ಪರಾಮರ್ಶೆ ನಡೆಸಲಿದ್ದಾರೆ. ಕೌಟುಂಬಿಕ ಹಾಗೂ ವ್ಯಾಪಾರ ವರ್ಗಗಳ ಪುನಶ್ಚೇತನಕ್ಕಾಗಿ ಕಾರ್ಯಸಾಧ್ಯತೆಯ ಆಧಾರದ ಮೇಲೆ ಸಾಲ ದೊರಕಿಸುವುದು, ಸುಗಮ ಅಥವಾ ತ್ವರಿತವಾಗಿ ಸಮಸ್ಯೆಗಳನ್ನು ನಿವಾರಿಸಲು ಅಗತ್ಯ ಬ್ಯಾಂಕ್ ನೀತಿ ಅಂತಿಮಗೊಳಿಸುವುದು ಹಾಗೂ ಸಾಲಗಾರರನ್ನು ಗುರುತಿಸುವ ಬಗ್ಗೆ ಸಭೆಯಲ್ಲಿ ಪರಾಮರ್ಶೆ ನಡೆಯಲಿದೆ ಎಂದು ಸಚಿವಾಲಯ ತಿಳಿಸಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 8,852 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,35,928ಕ್ಕೆ ಏರಿಕೆಯಾಗಿದೆ. 7,101 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 2,42,229ಕ್ಕೆ ತಲುಪಿದೆ. ನಿನ್ನೆ 106 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 5,589ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 88,091 ಸಕ್ರಿಯ ಪ್ರಕರಣಗಳಿವೆ. 730 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 66,957 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 28,52,675 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ.
ಬೆಂಗಳೂರಿನಲ್ಲಿ ನಿನ್ನೆ 2821 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 1,27,263ಕ್ಕೆ ಏರಿಕೆಯಾಗಿದೆ. ನಿನ್ನೆ 2,406 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಬಿಡುಗಡೆಯಾದವರ ಸಂಖ್ಯೆ 87,621ಕ್ಕೆ ಏರಿಕೆಯಾಗಿದೆ. ಸದ್ಯ 37,703 ಸಕ್ರಿಯ ಪ್ರಕರಣಗಳಿವೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದೃಢಪಟ್ಟ ಪ್ರಕರಣಗಳ ವಿವರ ಇಂತಿದೆ. ದೇಶದಲ್ಲಿ ಹೊಸದಾಗಿ 78,512 ಪ್ರಕರಣಗಳು ದೃಢಪಡುವುದರೊಂದಿಗೆ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 36,21,245ಕ್ಕೆ ಏರಿಕೆಯಾಗಿದೆ. ಈವರೆಗೆ ಒಟ್ಟು 27,74,801 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. 7,81,975 ಸಕ್ರಿಯ ಪ್ರಕರಣಗಳಿವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಮತ್ತೆ 971 ಮಂದಿ ಮೃತಪಡುವುದರೊಂದಿಗೆ ಒಟ್ಟು ಸಾವಿನ ಸಂಖ್ಯೆ 64,469ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಸಂಖ್ಯೆ 76.61ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 60,868 ಕೋವಿಡ್ ರೋಗಿಗಳು ಚೇತರಿಸಿಕೊಂಡಿದ್ದಾರೆ. ಮರಣ ಪ್ರಮಾಣ 1.79ಕ್ಕೆ ಇಳಿಕೆಯಾಗಿದ್ದು, ಇದು ಜಾಗತಿಕವಾಗಿಯೂ ಅತಿ ಕಡಿಮೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ಕಳೆದ 20 ಗಂಟೆಗಳಲ್ಲಿ 8.46 ಲಕ್ಷಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಇದರೊಂದಿಗೆ ಈವರೆಗೆ ದೇಶದಲ್ಲಿ ಒಟ್ಟಾರೆ 4,23 ಲಕ್ಷಕ್ಕೂ ಅಧಿಕ ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ತಿಳಿಸಿದೆ. ದೇಶಾದ್ಯಂತ ರಾಷ್ಟ್ರೀಯ ಪ್ರಯೋಗಾಲಯಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ದು, 1,004 ಸರ್ಕಾರಿ ಹಾಗೂ 583 ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ಒಟ್ಟಾರೆ 1,587 ಪ್ರಯೋಗಾಲಯಗಳಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಎಂದು ಐಸಿಎಂಆರ್ ಹೇಳಿದೆ. ದೇಶದ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗುತ್ತಿದ್ದು, ಭೀಕರ ಪ್ರವಾಹ ಪರಿಸ್ಥಿತಿ ಉಂಟಾಗಿ ಸಾವು ನೋವುಗಳು ಸಂಭವಿಸಿದ್ದು, ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಧ್ಯಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು, ಹಲವು ಗ್ರಾಮಗಳು ಮುಳುಗಡೆಯಾಗಿವೆ. ಮಳೆ ಬಾಧಿತ ಜಿಲ್ಲೆಗಳಿಂದ ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯ ಭರದಿಂದ ಸಾಗಿದೆ. ಮಧ್ಯಪ್ರದೇಶದಲ್ಲಿ ಕಳೆದ 2 ದಿನಗಳಲ್ಲಿ ಭಾರೀ ಮಳೆ ಸುರಿದ ಪರಿಣಾಮ ಕನಿಷ್ಠ 10 ಮಂದಿ ಮೃತಪಟ್ಟಿದ್ದಾರೆ. ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಪ್ರವಾಹ ಬಾಧಿತ ಜಿಲ್ಲೆಗಳಲ್ಲಿ ನಿನ್ನೆ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೂ ರಾಜ್ಯದಲ್ಲಿನ ಮಳೆ ಪರಿಸ್ಥಿತಿ ಕುರಿತು ಚರ್ಚಿಸಿ ಮಾಹಿತಿ ನೀಡಲಾಗಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. और गोंदिया जिले में शुक्रवार और शनिवार को ಗುಜರಾತ್ನಲ್ಲೂ ಭಾರೀ ಮಳೆಯಾಗುತ್ತಿದ್ದು, ಪ್ರಮುಖವಾಗಿ ಸೌರಾಷ್ಟ್ರ ಮತ್ತು ದಕ್ಷಿಣ ಗುಜರಾತ್ನ ಹಲವು ಭಾಗಗಳಲ್ಲಿ ಭೀಕರ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಜಾಗಡಿಯ, ಬಾರೂಚ್ ಮತ್ತು ಅಂಕಲೇಶ್ವರ್ ತಾಲೂಕುಗಳಲ್ಲಿ ಬರುವ ನರ್ಮದಾ ನದಿಯ ತಟದಲ್ಲಿರುವ ಸುಮಾರು 21 ಗ್ರಾಮಗಳಲ್ಲಿನ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಮಹಾರಾಷ್ಟ್ರ ಹಾಗೂ ಒಡಿಶಾ ರಾಜ್ಯಗಳಲ್ಲೂ ಭಾರೀ ಮಳೆಯಾಗುತ್ತಿದ್ದು, ಸಾಕಷ್ಟು ಹಾನಿ ಸಂಭವಿಸಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ದೇಶದ ಹಲವು ಭಾಗಗಳಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಕೆಲವು ಭಾಗಗಳಲ್ಲಿ ನಿನ್ನೆ ರಾತ್ರಿ ಮಳೆ ಸುರಿದಿದ್ದು, ರಾಜಧಾನಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚು ಮಳೆ. ಮಹಾರಾಷ್ಟ್ರದ ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದ್ದು, ನಾರಾಯಣಪುರ ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿಸಿದ ಪರಿಣಾಮ ವಿಜಯಪುರದ ವಿವಿಧ ಗ್ರಾಮಗಳು ಜಲಾವೃತಗೊಂಡಿವೆ. ಈ ಮಧ್ಯೆ ಜಮೀನುಗಳಿಗೂ ನೀರು ನುಗ್ಗಿ ಹೆಚ್ಚಿನ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಒಟ್ಟಾರೆ ಆಲಮಟ್ಟಿ ಜಲಾಶಯ ಮುಂಭಾಗ ಹಾಗೂ ನಾರಾಯಣಪುರ ಜಲಾಶಯ ಹಿಂಭಾಗದ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗದಿದ್ದರೂ ಸಹ ಇಲ್ಲಿನ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ.
ಇನ್ನು ಬೇರೆ ಈ ಕಡೆ ಭಾಳ ಡಿಡಿ ನ್ಯೂಸ್ನೊಂದಿಗೆ ರೈತ ಯಲಗೂರದಪ್ಪ ಟೋಬಾಕಿ ಜಲಾಶಯ ತೀರದ ಪ್ರದೇಶದಲ್ಲಿ ಪ್ರತಿ ವರ್ಷವೂ ನೀರು ನುಗ್ಗಿ ಬೆಳೆ ಹಾನಿಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರವು ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. ಇಲ್ಲ ಅದಕ್ಕೊಂದು ಚೆಕ್ ಡ್ಯಾಮ್ ತಳಗೋಡಿ ಮಾಡಿದ್ರೆ ಆ ನೀರು ತರಬತ್ತ ನಮ್ಮ ಹೊಲಗಳು ಬರಲಾರಂಗ ಕಡೆಗೆ ಅದರ ವ್ಯವಸ್ಥೆ ಮಾಡಬೇಕು. ಆದ್ರೂ ಸಿಎಂ ಗಮನಕ್ಕಾದ್ರೂ ಬಂದೈತಿ, ಆದ್ರೂ ಆದಷ್ಟು ಪರಿಹಾರ ಜಿಲ್ಲೆ ಕೊಡುವಂತ ವ್ಯವಸ್ಥೆ ಮಾಡಬೇಕಂತ ನಾವು ಕೇಳ್ತೀವಿ. ಶೀಘ್ರವೇ ರೈತರಿಗೆ. ಮತ್ತೋರ್ವ ರೈತ ರಾಯಣಗೌಡ ಕೆಂಚನಗೌಡ ಸರ್ಕಾರವು ರೈತರಿಗೆ ಪರಿಹಾರ ನೀಡುವ ಭರವಸೆ ನೀಡಿದೆ, ಕೂಡಲೇ ನಮ್ಮ ನೋವಿಗೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನೂರಾರು ಪ್ರದೇಶದ ಹೆಕ್ಟರ್ ಭೂಮಿಗಳು ಮುನಿಗೆ ಹಾನಿಯಾದ ಕಾರಣ ಎಲ್ಲ ಅಧಿಕಾರಿಗಳಿಂದ ರೈತರಿಂದ ಎಲ್ಲ ವರದಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತೇವೆ. ಆದ ಕಾರಣ ಯಡಿಯೂರಪ್ಪನವರು ಆದಷ್ಟು ಬೇಗನೆ ರೈತರಿಗೆ ಪರಿಹಾರ ವಿತರಣೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಕೀಟಗಳ ಹಾವಳಿಯಿಂದ ಬೆಳೆಗಳನ್ನು ಕಳೆದುಕೊಳ್ಳುತ್ತಿದ್ದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಜೈನಾಪುರ ಗ್ರಾಮದ ರೈತರು ಇದೀಗ ಆತ್ಮನಿರ್ಭರ ಭಾರತ ಯೋಜನೆಯಡಿ ಸ್ವಯಂ ಚಾಲಿತ ಸೌರಶಕ್ತಿ ಆಧಾರಿತ ಕೀಟ ಬೆಳಕಿನ ಬಲೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಕೀಟಬಾಧೆಯಿಂದ ಪಾರಾಗಿದ್ದಾರೆ. ಗ್ರಾಮದ ಯಮನಪ್ಪ ಎಂಬುವರು ತಮ್ಮ 4 ಎಕರೆ ಭೂಮಿಯಲ್ಲಿ ತರಕಾರಿ ಬೆಳೆದಿದ್ದು ಆತ್ಮನಿರ್ಭರ್ ಯೋಜನೆಯಡಿ ಕೀಟಗಳ ಹಾವಳಿಯನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೀಟ ಹಾವಳಿ ತಡೆಯುವ ನಿಟ್ಟಿನಲ್ಲಿ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಪ್ರಾಯೋಗಿಕವಾಗಿ ಆತ್ಮನಿರ್ಭರ್ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಹೊಲಗಳಲ್ಲಿ ಅಳವಡಿಸಲಾಗುವ ಸೌರಶಕ್ತಿ ಆಧಾರಿತ ಬೆಳಕಿನ ಬಲೆಗಳು ಸ್ವಯಂ ಚಾಲಿತವಾಗಿದ್ದು ನಿತ್ಯ ಸಂಜೆ 7ರಿಂದ ರಾತ್ರಿ 10ರವರೆಗೆ ದೀಪಗಳು ಉರಿದು ಕೀಟಗಳನ್ನು ಆಕರ್ಷಿಸುತ್ತವೆ. ಆಕರ್ಷಿಸಲ್ಪಟ್ಟ ಕೀಟಗಳು ದೀಪದ ಕೆಳಗೆ ಅಳವಡಿಸಲಾಗಿರುವ ರಾಸಾಯನಿಕ ಬುಟ್ಟಿಯಲ್ಲಿ ಬಿದ್ದು ಸಾಯುತ್ತವೆ. ಈ ಮೂಲಕ ಬೆಳೆಗಳ ಮೇಲೆ ಕೀಟಗಳ ದಾಳಿಯನ್ನು ತಪ್ಪಿಸಬಹುದಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಶಂಕರ್ 4 ಎಕರೆ ಭೂಮಿಯಲ್ಲಿ ತರಕಾರಿ ಬೆಳೆದಿದ್ದು ಕೀಟಗಳ ಹಾವಳಿಯನ್ನು ತಪ್ಪಿಸುವ ಸಲುವಾಗಿ ಆತ್ಮಗಳ ದೀಪ ಅಳವಡಿಸಿಕೊಳ್ಳಲಾಗಿದೆ. ಈ ಯೋಜನೆಯಿಂದ ರೈತರು ಕೀಟಗಳ ದಾಳಿಯಿಂದ ಪಾರಾಗಬಹುದಾಗಿದೆ ಎಂದು ವಿವರಿಸಿದರು. ರೈತ ಪ್ರಕಾಶ್ ಯೋಜನೆಯಡಿ ಈ ಪ್ರಯೋಗ ವೀಕ್ಷಿಸಿದ ನಂತರ ಅದರ ಅನುಕೂಲದ ಬಗ್ಗೆ ಅರಿವಾಗಿದೆ ಎಂದರು. ಈ ಒಂದು ಬುಟ್ಟಿ ಇದೆ, ಆ ಬುಟ್ಟಿಯಲ್ಲಿ ನೀರಿದೆ, ನೀರಲ್ಲಿ ಬಂದು ಬಿದ್ದು ನಮಗೆ ಬೆಳೆಗಳಿಗೆ ತೊಂದರೆ ಕೊಡಲ್ಲ. ಆ ಲೈಟ್ಗೆ ಆಕರ್ಷಣೆ ಆಗಿ ಆ ಬುಟ್ಟಿಯಲ್ಲಿ ಬೀಳೋದ್ರಿಂದ ನಮ್ಮ ಬೆಳೆಗಳಿಗೆ ಹಾನಿ ಆಗಲ್ಲ. ಇದು ಈ ಒಂದು ಸೌರಚಾಲಿತ ಆತ್ಮ ಯೋಜನೆಯ ರಾಜ್ಯ ಮಟ್ಟದ ರೈತ ಸಲಹಾ ಸಮಿತಿ ಸದಸ್ಯೆ ಸೀತಾ ದೊಡ್ಡಮನಿ ಕೀಟಬಾಧೆ ತಡೆಗಟ್ಟಲು ಈ ಯೋಜನೆ ಅತ್ಯುತ್ತಮವಾಗಿದ್ದು ಎಲ್ಲ ರೈತರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕೋರಿದರು. ಎಲ್ಲ ರೈತರು ಕೂಡ ಇದರ ಉಪಯೋಗ ತಗೋಬೇಕು. ಸೋಲಾರ್ ಕೀಟನಾಶಕಗಳ ಮತ್ತ ಇದರಿಂದ ಏನದ ತರಕಾರಿ ಬೆಳೆ ತಗೊಂಡು ಉಪಯೋಗ ಮಾಡ್ಕೊಳ್ಳೋರು ಆರೋಗ್ಯಕ್ಕೂ ಒಳ್ಳೆಯದು, ರೈತರಿಗೂ ಕೂಡ ಒಳ್ಳೆಯದು. ಬಟ್ ನಮ್ಮ ಆತ್ಮ ಯೋಜನೆಯಿಂದ ಸಾಕಷ್ಟು ರೈತರಿಗೆ ಅನುಕೂಲ ಆಗುವಂತ ಯೋಜನೆಗಳು. ವೆಜಿಟೇಬಲ್ ಬೆಳೆಯತಕ್ಕಂಥ ವಿಜಯಪುರ ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ರಾಜಶೇಖರ್ ತರಕಾರಿ ಬೆಳೆಗಳ ಮೇಲಿನ ಕೀಟ ಹಾವಳಿಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಕೃಷಿ ಇಲಾಖೆಯಿಂದ ಆತ್ಮ ಯೋಜನೆಯನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಲಾಗಿದೆ. ಬಾಗೇವಾಡಿ ತಾಲೂಕು ಮಾತ್ರವಲ್ಲದೆ ಇತರೆ ತಾಲೂಕುಗಳಲ್ಲೂ ಇದರ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ವೆಜಿಟೇಬಲ್ ಬೆಳೀತಾ ಇದ್ದಾರೆ, ಅವರ ಒಂದು ಕ್ಷೇತ್ರದಲ್ಲಿ ಈ ಪ್ರಾತ್ಯಕ್ಷಿಕೆಯನ್ನು ಕೈಗೊಳ್ತಾ ಇದ್ದೀವಿ. ಮತ್ತು ಈಗ ನೆಕ್ಸ್ಟ್ನಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲಿ ಈ ಎಸ್ಪೆಷಲಿ ಕಾಯಿಲೆ ಬೆಳೆಯತಕ್ಕಂಥ ಪ್ಲೇಸಸಲ್ಲಿ ನಾವು ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ತಾ ಇದ್ದೀವಿ. ಸೊ ಇದು ರೈತರಿಗೆ ಒಂದು ಒಳ್ಳೆಯದಾಗುತ್ತೆ, ನ್ಯಾಚುರಲ್ ಕಂಟ್ರೋಲ್ ಬರುತ್ತೆ. ಅದೇ ಥರ ನಾವು ಕನ್ಸ್ಯೂಮರ್ಸ್ ಏನಿದ್ದಾರೆ ಅವ್ರಿಗೂ ಕೆಮಿಕಲ್ ಫ್ರೀ ಅಥವಾ ಇನ್ಸೆಕ್ಟಿಸೈಡ್ ಫ್ರೀ ವೆಜಿಟೇಬಲ್ಸ್ನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಇಂದು ದೇಶದ ಹಲವೆಡೆಗಳಲ್ಲಿ ಓಣಂ ಹಬ್ಬ ಆಚರಿಸಲಾಗುತ್ತಿದೆ. ಇದನ್ನು ಸುಗ್ಗಿ ಹಬ್ಬ ಎಂದು ಕರೆಯಲಾಗುತ್ತದೆ. ಪ್ರಮುಖವಾಗಿ ದಕ್ಷಿಣ ಭಾರತದ ಕೇರಳ ರಾಜ್ಯದಲ್ಲಿ ನಡೆಯುವ ಅತಿ ದೊಡ್ಡ ಹಬ್ಬ ಇದಾಗಿದೆ. 10 ದಿನಗಳವರೆಗೆ ಸಂಭ್ರಮ ಸಡಗರದಿಂದ ಜರುಗುವ ಈ ಹಬ್ಬವು ಕೇರಳದ ಹಲವಾರು ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕತೆಯ ಬಾಂಧವ್ಯದೊಂದಿಗೆ ಬೆಸೆದುಕೊಂಡಿದೆ. ವಿಶೇಷ ವಿನ್ಯಾಸದ ಪುಷ್ಪ ಚಿತ್ತಾರಗಳು, ಬಗೆ ಬಗೆಯ ಭಕ್ಷ್ಯಗಳು, ಹಾವು ದೋಣಿಯಾಟದ ಸ್ಪರ್ಧೆಗಳು ಸೇರಿದಂತೆ ಇನ್ನಿತರೆ ಆಟಗಳು ಈ ಉತ್ಸವದ ಪ್ರಮುಖ ಆಕರ್ಷಣೆಗಳಾಗಿವೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಹಲವಾರು ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಸರಳವಾಗಿ ಆಚರಿಸಲಾಗುತ್ತಿದೆ. People of Kerala believe that they had their golden period during the reign of King Mahabali and during
ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಓಣಂ ಹಬ್ಬದ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಓಣಂ ಹಬ್ಬವು ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ದ್ಯೋತಕವಾಗಿದೆ. ಸುಗ್ಗಿ ಹಬ್ಬದ ಈ ಸಂದರ್ಭದಲ್ಲಿ ಶುಭಾಶಯ ಕೋರುತ್ತೇನೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ಕಾರಣ ಸಮಾಜದ ದುರ್ಬಲ ವರ್ಗದವರು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಹಬ್ಬಗಳಲ್ಲಿ ಪಾಲ್ಗೊಳ್ಳಬೇಕು ಎಂದು ರಾಷ್ಟ್ರಪತಿಯವರು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಎಂ ವೆಂಕಯ್ಯನಾಯ್ಡು, ಕೇರಳದ ಪ್ರಾಮಾಣಿಕ, ದಯೆ ಮತ್ತು ಸಹಾನುಭೂತಿ ಆಡಳಿತಗಾರ, ಪೌರಾಣಿಕ ರಾಜ ಮಹಾಬಲಿಯ ಸ್ಮರಣೆಯನ್ನು ಗೌರವಿಸಲು ಓಣಂ ಹಬ್ಬ ಆಚರಿಸಲಾಗುತ್ತದೆ. ಸಾಂಪ್ರದಾಯಿಕ ಆಟಗಳು, ಸಂಗೀತ ಮತ್ತು ನೃತ್ಯಗಳಿಂದ ಕೂಡಿರುವ ಈ ಹಬ್ಬದ ವೇಳೆ ಸುಂದರವಾದ ಹೂವಿನ ರತ್ನಗಂಬಳಿಯನ್ನು ಬಿಡಿಸಲಾಗುತ್ತದೆ. ಕುಟುಂಬ ಮತ್ತು ಸ್ನೇಹಿತರು ಒಗ್ಗೂಡಿ ಓಣಂ ಆಚರಿಸುವ ಇದೊಂದು ಸುಸಂದರ್ಭವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಇದೊಂದು ಅನನ್ಯ ಹಬ್ಬವಾಗಿದ್ದು ಸಾಮರಸ್ಯವನ್ನು ಬೆಸೆಯುತ್ತದೆ. ಕಷ್ಟಪಟ್ಟು ದುಡಿಯುವ ರೈತರಿಗೆ ಕೃತಜ್ಞತೆ ಸಲ್ಲಿಸುವ ಸಂದರ್ಭ ಇದಾಗಿದ್ದು, ದೇಶದ ಜನತೆಗೆ ಓಣಂ ಹಬ್ಬದ ಶುಭಾಶಯ ಕೋರುವುದಾಗಿ ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಲ್ಲರಿಗೂ ಓಣಂ ಹಬ್ಬದ ಹಾರ್ದಿಕ ಶುಭಾಶಯ ಕೋರಿದ್ದು, ಈ ಹಬ್ಬವು ಹೆಚ್ಚು ಸಂತೋಷ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿ ತರಲಿ ಎಂದು ಟ್ವೀಟ್ ಮಾಡಿದ್ದಾರೆ. ಭಾರತ ಮತ್ತು ಆಸಿಯಾನ್ ರಾಷ್ಟ್ರಗಳು ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮತ್ತಷ್ಟು ಬಳಕೆದಾರ ಸ್ನೇಹಿ, ಸರಳ ಮತ್ತು ವ್ಯವಸ್ಥಿತಗೊಳಿಸಲು ಸಹಮತ ವ್ಯಕ್ತಪಡಿಸಿವೆ. ಒಪ್ಪಂದ ಪರಿಷ್ಕರಣೆಯಿಂದ ಭಾರತ ಆಸಿಯಾನ್ ರಾಷ್ಟ್ರಗಳ ವ್ಯಾಪಾರ ಮತ್ತು ಸರಕು ಒಪ್ಪಂದ ಹೊಸ ಆಯಾಮ ನೀಡಲಿದ್ದು, ಸಮಕಾಲೀನ ವ್ಯಾಪಾರ, ಸೀಮಾ ಸುಂಕ ಮತ್ತು ನಿಯಂತ್ರಣ ಪದ್ಧತಿಗಳಿಗೆ ಅನುಗುಣವಾಗಿ ಇರಲಿವೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತ ಆಸಿಯಾನ್ ಆರ್ಥಿಕ ಸಚಿವರ 17ನೇ ಸಮಾವೇಶದ ಸಹ ಅಧ್ಯಕ್ಷತೆ ವಹಿಸಿದ್ದ ಅವರು, ಮುಕ್ತ ವ್ಯಾಪಾರ ಒಪ್ಪಂದಗಳು ಪರಸ್ಪರ ಲಾಭದಾಯಕವಾಗಿರಬೇಕು, ಪ್ರಾದೇಶಿಕ ನಿಯಮಗಳನ್ನು ಇನ್ನಷ್ಟು ಬಲಪಡಿಸಬೇಕು ಎಂದರು. ಆಸಿಯಾನ್ ಒಕ್ಕೂಟದ ಎಲ್ಲ 10 ಸದಸ್ಯ ರಾಷ್ಟ್ರಗಳ ವಾಣಿಜ್ಯ ಸಚಿವರು ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಕೋವಿಡ್-19 ಸಂದಿಗ್ಧ ಸ್ಥಿತಿಯಲ್ಲಿ ತಾತ್ಕಾಲಿಕವಾಗಿ ಸೃಷ್ಟಿಯಾಗಿರುವ ನಿರುದ್ಯೋಗ ಸಮಸ್ಯೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಮನ್ರೇಗಾ ಹಲವರ ಪಾಲಿನ ಜೀವನೋಪಾಯಕ್ಕೆ ಆಸರೆಯಾಗಿದೆ. ಬಳ್ಳಾರಿ ತಾಲೂಕಿನ 7 ಬೆಂಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿದ್ಯಾವಂತ ಪದವೀಧರರು ಸಹ ಮನ್ರೇಗಾ ಯೋಜನೆಯಡಿ ಉದ್ಯೋಗ ಪಡೆದು ಜೀವನೋಪಾಯ ಕಂಡುಕೊಂಡಿದ್ದಾರೆ. ಕೋವಿಡ್-19 ಸೋಂಕಿನಿಂದ ಸಂಕಷ್ಟಕ್ಕೆ ಒಳಗಾಗಿ ಹಲವು ಖಾಸಗಿ ಉದ್ಯಮಗಳು, ಕಾರ್ಖಾನೆಗಳು ಮುಚ್ಚಿವೆ. ಇದರಿಂದ ಕೆಲಸ ಕಳೆದುಕೊಂಡ ಪದವೀಧರರು, ಐಟಿಐ ತರಬೇತಿ ಹೊಂದಿದ ಯುವಕರು ಉದ್ಯೋಗವಿಲ್ಲದೆ ಗ್ರಾಮೀಣ ಪ್ರದೇಶಕ್ಕೆ ಹಿಂತಿರುಗಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನ್ರೇಗಾ ಇವರೆಲ್ಲರಿಗೂ ಉದ್ಯೋಗ ನೀಡುವ ಮೂಲಕ ಜೀವನೋಪಾಯಕ್ಕೆ ದಾರಿ ಮಾಡಿಕೊಟ್ಟಿದೆ. ಬಿಎಡ್ ಪದವೀಧರೆ ನೀಲಮ್ಮ ಕಳೆದ 7 ವರ್ಷಗಳಿಂದ ಶಿಕ್ಷಕರಾಗಿ ಖಾಸಗಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೆ. ಆದರೆ ಕೋವಿಡ್ನಿಂದಾಗಿ ಶಾಲೆಗಳು ತೆರೆಯದ ಕಾರಣ ಜೀವನ ನಡೆಸುವುದು ಕಷ್ಟವಾಗಿತ್ತು. ಮನ್ರೇಗಾ ಯೋಜನೆ ನಮಗೆ ಆಸರೆಯಾಗಿದೆ ಎಂದು ವಿವರಿಸಿದರು. ಮನೆಯಲ್ಲೇ ಇದ್ವಿ ಲಾಕ್ಡೌನ್ ಇಂದ. ಆ ಸಮಯದಲ್ಲಿ ನಮ್ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಪಂಚಾಯತಿನಲ್ಲಿ ಹೋಗಿ ನಾವು ನಮ್ಗೆ ಈ ಸಮಯದಲ್ಲಿ ಜೀವನ ನಡೆಯಕ್ಕೆ ಬಹಳ ಕಷ್ಟ ಐತಿ, ಹಾಗಾಗಿ ನಮ್ಗೊಂದು ಕೆಲಸ ಕೊಡಿ ಅಂತ ನಾವು ಕೇಳಿದಾಗ ಏನ್ ಮಾಡಿದ್ರೆ ಅವಕಾಶ ಕೊಟ್ರಿ. ನಾವು ಇದಕ್ಕಿಂತ ಪಿಎಚ್ಡಿ ಪದವೀಧರ ಶಂಕರ್ ಖಾಸಗಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿದ್ದೆ. ಆದರೆ ಕೋವಿಡ್ನಿಂದಾಗಿ ಉದ್ಯೋಗ ಇಲ್ಲದಂತಾಗಿದೆ. ಸದ್ಯ ಮನ್ರೇಗಾ ಯೋಜನೆಯು ತಮ್ಮ ಜೀವನಕ್ಕೆ ಸಹಕಾರಿಯಾಗಿದೆ ಎಂದರು. ಉದ್ಯೋಗದ ಭರವಸೆಯನ್ನು ನಾವು ಕಳೆದುಕೊಂಡಿವಿ. ಅಂತ ಸಂದರ್ಭದಲ್ಲಿ ಈ ಉದ್ಯೋಗ ಖಾತೆ ಯೋಜನೆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ನಮಗೆ ಉದ್ಯೋಗದ ಭರವಸೆಯನ್ನು ನೀಡಿ ಮತ್ತೆ ನಮಗೆ ಬದುಕಲಿಕ್ಕೆ ಒಂದು ಆಸೆ, ಒಂದು ಚಿಗುರನ್ನು ಚೆಲ್ಲುವಂತ ಹಿನ್ನೆಲೆಯಲ್ಲಿ ಒಂದು ಸಹಾಯ ಮಾಡ್ತು ಅಂತೇಳಿ ಈ ಹಿನ್ನೆಲೆಯಲ್ಲಿ ಹೇಳಕ್ಕೆ ನಾನು ತುಂಬಾ ಖುಷಿ. ಯಾವುದೇ ಸಂಕೋಚ ಇಲ್ಲ, ಯಾಕಂದ್ರೆ ಇಲ್ಲಿ ಮಾಡ್ತಕ್ಕಂಥ ಕೆಲಸ ನಾವೇನು ಇನ್ನೇ ಕೈ ಚಾಚುವಂತ ಕೆಲಸ ಮಾಡಲ್ಲ, ಸ್ವಯಂ ಉದ್ಯೋಗ ತರ ಪರಿಸರದ ಕೆಲಸ ಇದು. ಆ ಹಿನ್ನೆಲೆಯಲ್ಲಿ ನಮಗೆ ಯಾವುದೇ ಕಾರಣಕ್ಕೆ ನಮಗೆ ಸಂಕೋಚದ ಮನೋಭಾವ. ನಾವು ಯಾರ ಹತ್ರ ಭಿಕ್ಷೆಗೆ ಬೀಳಬೇಕಪ್ಪ ಅಂದ್ರೆ ನಮಗೆ ಸಂಕೋಚ ಇರುತ್ತೆ. ನಾವು ಸ್ವಯಂ ಉದ್ಯೋಗವಾಗಿ ನಾವು ದುಡಿದು ಕೂಲಿ ತಗೊಂಡು ಕೆಲಸ ಮಾಡ್ತೀವಪ್ಪ ಅಂದ್ರೆ ಅದರಲ್ಲಿ ಸಂಕೋಚ ಪಡುವಂತ ಮನೋಭಾವ ಎಲ್ಲಿಂದ ಬರುತ್ತೆ ಇವ್ರೆ? ಬಳ್ಳಾರಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಖಾತರಿ ಯೋಜನೆ ವರವಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ 90 ಲಕ್ಷ ಮಾನವ ದಿನಗಳನ್ನು ಸೃಷ್ಟಿಸಲಾಗಿದ್ದು, ಇದರಲ್ಲಿ 69.24% ಗುರಿ ಸಾಧಿಸಿದ್ದೇವೆ. ಕೃಷಿ, ಅರಣ್ಯ ಮತ್ತು ತೋಟಗಾರಿಕೆ ವಿಭಾಗ ಮಾನವ ದಿನಗಳ ಸೃಜನೆಯಲ್ಲಿ ಬಳ್ಳಾರಿ ಪ್ರಥಮ ಸ್ಥಾನದಲ್ಲಿದೆ ಎಂದರು. ಕೃಷಿ, ತೋಟಗಾರಿಕಾ ಇಲಾಖೆ ಮತ್ತು ಅರಣ್ಯ ಇಲಾಖೆಯಲ್ಲಿ ಮಾನವ ದಿನಗಳ ಸೃಜನೆಯಲ್ಲಿ ಸಹ ನಾವು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಇದ್ದೇವೆ. ಈ ಒಂದು ಸೀಸನ್ ಅಲ್ಲಿ ಏನಿರುತ್ತೆ ಆ ಸಮಯದಲ್ಲಿ ನಮಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಒಂದು ಜನ ನಮ್ಮ ನರೇಗಾ ಅಲ್ಲಿ ತೊಡ್ಕೊಂಡಿರ್ತಾರೆ ಕೆಲಸದಲ್ಲಿ.
ಪ್ರಥಮ ಬಾರಿಗೆ ಆನ್ಲೈನ್ ಮೂಲಕ ನಡೆದ 2020ನೇ ಸಾಲಿನ ಫಿಡೆ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಪ್ರಶಸ್ತಿ ಗೆದ್ದುಕೊಂಡಿವೆ. ಅಂತರ್ಜಾಲದ ಸಮಸ್ಯೆ ಕಾರಣ ಉಭಯ ದೇಶಗಳ ನಡುವಿನ ಫೈನಲ್ ಪಂದ್ಯ ಅರ್ಧಕ್ಕೆ ಮೊಟಕುಗೊಂಡ ಹಿನ್ನೆಲೆಯಲ್ಲಿ ಎರಡೂ ತಂಡಗಳನ್ನು ವಿಜಯಿ ಎಂದು ಘೋಷಿಸಲಾಯಿತು. ಇದರೊಂದಿಗೆ ಮೊದಲ ಬಾರಿಗೆ ಫಿಡೆ ಚೆಸ್ ಒಲಿಂಪಿಯಾಡ್ನಲ್ಲಿ ಫೈನಲ್ ಪ್ರವೇಶಿಸಿದ್ದ ಭಾರತದ ಆಟಗಾರರು ಚೊಚ್ಚಲ ಬಾರಿಗೆ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಭಾರತದ ನಿಹಾಲ್ ಸರೀನ್ ಮತ್ತು ದಿವ್ಯಾ ದೇಶ್ಮುಖ್ ತಮ್ಮ ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿದರು. ನಂತರದಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಆಟ ಮುಂದುವರಿಯಲಿಲ್ಲ. ಹೀಗಾಗಿ ರಷ್ಯಾ ತಂಡವನ್ನು ವಿಜಯಿ ಎಂದು ಘೋಷಿಸಲಾಗಿತ್ತು. ಆದರೆ ಫೈನಲ್ ಪಂದ್ಯ ಪೂರ್ಣಗೊಳ್ಳದ ಕಾರಣ ಭಾರತದ ಆಟಗಾರರು ಈ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದ ಬಳಿಕ ಫಲಿತಾಂಶವನ್ನು ಪುನರ್ ಪರಿಶೀಲಿಸಲಾಗಿ ಉಭಯ ತಂಡಗಳನ್ನು ಜಂಟಿ ವಿಜೇತರೆಂದು ಅಂತಾರಾಷ್ಟೀಯ ಚೆಸ್ ಒಕ್ಕೂಟದ ಅಧ್ಯಕ್ಷ ಆರ್ಕಡೆ ಓರ್ಕೋವಿಚ್ ಘೋಷಿಸಿದರು. ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತ ಮೊದಲ ಬಾರಿಗೆ ಪ್ರಶಸ್ತಿ ಗೆದ್ದಿರುವುದಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಹಿರಿಯ ಚೆಸ್ ಪಟುಗಳು ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತೀಯ ಚೆಸ್ ತಂಡಕ್ಕೆ ಅಭಿನಂದನೆ. ಚೆಸ್ ಒಲಿಂಪಿಯಾಡ್ನಲ್ಲಿ ದೇಶದ ಆಟಗಾರರು ಅತ್ಯುತ್ತಮ ಪ್ರದರ್ಶನ ತೋರುವ ಮೂಲಕ ನಾವೆಲ್ಲ ಹೆಮ್ಮೆ ಪಡುವಂತಾಗಿದೆ ಎಂದು ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಟಗಾರರ ಪರಿಶ್ರಮ ಹಾಗೂ ಸಮರ್ಪಣೆಯಿಂದಾಗಿ ಈ ಸಾಧನೆ ಹೊರಹೊಮ್ಮಿದ್ದು, ಈ ಯಶಸ್ಸು ಇತರೆ ಆಟಗಾರರಿಗೆ ಸ್ಫೂರ್ತಿಯಾಗಿದೆ ಎಂದು ಟ್ವೀಟ್ ಮೂಲಕ ಶ್ಲಾಘಿಸಿದ್ದಾರೆ. ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಆನ್ಲೈನ್ ಚೆಸ್ ಒಲಿಂಪಿಯಾಡ್ನಲ್ಲಿ ಚಿನ್ನದ ಪದಕ ಗೆದ್ದಿರುವ ಭಾರತ ತಂಡಕ್ಕೆ ಅಭಿನಂದನೆಗಳು. ಇಡೀ ದೇಶ ಹೆಮ್ಮೆ ಪಡುವ ಸಾಧನೆ ಇದಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಅಂತಾರಾಷ್ಟೀಯ ಖ್ಯಾತಿಯ ಚೆಸ್ ಪಟು ವಿಶ್ವನಾಥನ್ ಆನಂದ್, ಭಾರತದ ಪಾಲಿಗೆ ಇದೊಂದು ಐತಿಹಾಸಿಕ ದಿನವಾಗಿದ್ದು, ಭವಿಷ್ಯದ ಹೊಸ ಮಾದರಿಯಲ್ಲಿ ಭಾರತ ಯಶಸ್ಸು ಸಾಧಿಸಿರುವುದು ಹೆಮ್ಮೆ ಎನಿಸಿದೆ. ಭಾರತೀಯ ಚೆಸ್ಗೆ ಉತ್ತಮ ಭವಿಷ್ಯವಿದೆ ಎಂದು ಹೇಳಿದರು. Especially, I can say that this medal, the biggest contribution came from the youngsters, and it shows the bright future we have for chess in India. And I'm just very, very happy to get this gold medal, which has eluded us all this time. ಮತ್ತೋರ್ವ ಅಂತಾರಾಷ್ಟೀಯ ಮಹಿಳಾ ಆಟಗಾರ್ತಿ ಕೊನೇರು ಹಂಪಿ, ಭಾರತ ತಂಡದ ಅಭೂತಪೂರ್ವ ಸಾಧನೆಗೆ ಅಭಿನಂದನೆಗಳು. ಚೆಸ್ ಒಲಿಂಪಿಯಾಡ್ನಲ್ಲಿ ಸ್ವದೇಶಿ ಆಟಗಾರರು ಗಮನಾರ್ಹ ಪ್ರದರ್ಶನ ನೀಡಿದ್ದಾರೆ ಎಂದು ಹೆಮ್ಮೆಯಿಂದ ಪ್ರತಿಕ್ರಿಯಿಸಿದ್ದಾರೆ. In the preliminary rounds, we managed to beat China, one of the strongest teams. We are very happy that our team hard work has paid off and we were rewarded for this victory. I hope that we can we can bring much more laurels to the country in the future as well. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಆತ್ಮನಿರ್ಭರ ಆಟಿಕೆ, ಚನ್ನಪಟ್ಟಣದ ಬೊಂಬೆ ಉಲ್ಲೇಖಿಸಿದ ಪ್ರಧಾನಿ ನರೇಂದ್ರ ಮೋದಿ. ಅದಕ್ಷರಿಗೆ ಗೇಟ್ ಪಾಸ್, ನರೇಂದ್ರ ಮೋದಿ ಸರ್ಕಾರದಿಂದ ಹೊರಬಿತ್ತು ಕ್ರಾಂತಿಕಾರಿ ಆದೇಶ. 30 ವರ್ಷ ಪೂರೈಸಿದ ಸರ್ಕಾರಿ ನೌಕರರಲ್ಲಿ ಶುರುವಾಯಿತು ಢವಢವ. ಕ್ಲಬ್, ಪಬ್, ಬಾರ್ ನಾಳೆ ಶುರು. ಕೋವಿಡ್ ತಡೆ ಮಾರ್ಗಸೂಚಿ ಪಾಲನೆ ಕಡ್ಡಾಯ, ಇಂದು ಆದೇಶ ಸಾಧ್ಯತೆ. ಬಹು ಹಂತಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ, ರಾಜ್ಯ ಚುನಾವಣಾ ಆಯೋಗದಿಂದ ಸಿದ್ಧತೆ. ದೇಶದಲ್ಲಿ ದೀಪಾವಳಿಗೆ ಕೊರೋನಾ ನಿಯಂತ್ರಣಕ್ಕೆ, ವರ್ಷಾಂತ್ಯಕ್ಕೆ ಕೊರೋನಾ ಲಸಿಕೆ, ಡಾಕ್ಟರ್ ಹರ್ಷವರ್ಧನ್. ಕೊರೋನಾ ನಿಯಂತ್ರಣದಲ್ಲಿ ಭಾರತ ನಂಬರ್ 1. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರೋರೋ ರೈಲಿನ ಮೇಲೆ ನಿಂತೇ ಸಾಗಲಿವೆ ದೊಡ್ಡ ಲಾರಿಗಳು. ಬೆಂಗಳೂರು ಸೊಲ್ಲಾಪುರ ನಡುವೆ ಶುರುವಾದ ರೋರೋ ರೈಲು ಸಂಚಾರ. ಏಕಕಾಲದಲ್ಲಿ 42 ಲಾರಿಗಳನ್ನು ಹೊತ್ತೊಯ್ಯಲಿದೆ ಈ ರೈಲು. ಅಂತಿಮ ಪದವಿಗೆ ಸೆಪ್ಟೆಂಬರ್ 1ರಿಂದ ತರಗತಿ. ಜನಗಣತಿ ಪರಿಷ್ಕರಣೆ ಮುಂದೂಡಿಕೆ, ಕೊರೋನಾ ವೈರಸ್ ಭೀತಿ ಕಾರಣ ಏಪ್ರಿಲ್ 1ರಿಂದಲೇ ಆರಂಭವಾಗಬೇಕಿದ್ದ ಪ್ರಕ್ರಿಯೆ. ಚೀನಾ ಸೇನೆಗೆ ಸ್ವದೇಶಿ ಬಲದ ಸಡ್ಡು, ಭಾರತದಲ್ಲಿ 6 ಜಲಾಂತರ್ಗಾಮಿ ನೌಕೆ ನಿರ್ಮಾಣ, ಮುಂದಿನ ತಿಂಗಳು ಪ್ರಕ್ರಿಯೆಗೆ ಚಾಲನೆ. ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ಗೆ ಇಂದು ಚಾಲನೆ, ಪ್ರಶಸ್ತಿ ಮೇಲೆ ಜೊಕೋವಿಕ್ ಕಣ್ಣು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ದ್ರವ್ಯ ಸಾಗಾಣೆ, ಕಾನೂನು ಬಾಹಿರ ಚಟುವಟಿಕೆ ಕುರಿತು ಎನ್ಸಿಬಿ ತನಿಖೆ, ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ, ಬಸವರಾಜ ಬೊಮ್ಮಾಯಿ. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಪರೀಕ್ಷೆ ಅನಿವಾರ್ಯ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಮುನ್ನೆಚ್ಚರಿಕೆಯೊಂದಿಗೆ ಪರೀಕ್ಷೆ ಆಯೋಜನೆ, ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ವಾಣಿಜ್ಯ ಬ್ಯಾಂಕ್ ಹಾಗೂ ಎನ್ಡಿಎಫ್ಸಿ ಜತೆ ಶೀಘ್ರ ಸಭೆ, ಬ್ಯಾಂಕ್ ಸಾಲಗಳಲ್ಲಿ ಕೋವಿಡ್-19 ಪರಾಮರ್ಶೆ, ನಿರ್ಮಲಾ ಸೀತಾರಾಮನ್.
ಹಾಗೂ ಪ್ರಥಮ ಆನ್ಲೈನ್ 2020ರ ಫಿಡೆ ಚೆಸ್ ಒಲಿಂಪಿಯಾಡ್ ಭಾರತ ರಷ್ಯಾ ಜಂಟಿ ಪ್ರಶಸ್ತಿಗೆ ಭಾಜನ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.